ತಿಮ್ಮಿ ತರ ಹೋಯ್ತವಳೆ. ಒಂದ್ ಬ್ಲಾಗ್ ಅಲ್ಲೇ ಮುಖ ಮುಚ್ಕೊಂತೀಯ ನೀನು. ಇಲ್ಲೂ ಅದೇ ಪಲ್ಯ. ನಾನು ಇಂಟ್ರೋವರ್ಟ್. ಅಲ್ಲ ಮನೆದವ್ರಿಗೆ ಬಂದು ಹೋಗ್ದೆ ಹೋಯ್ತೀರಾ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಮೈಸೂರ್ಗೆ ಹೋಗ್ತಾ ಇರೋದು. ನೋಡಿ ಗೈಸ್, ಬೈಲಿ ಆಚೆ ಬಂದ ಹೇಳು. ನಾವಿವತ್ತು ಹೊರಟಿದೀವಿ ಬ್ಯಾಂಗ್ಳೂರಿಂದ ಮೈಸೂರ್ಗೆ, ನಮ್ಮ ಮನೆ ದೇವ್ರ ಪೂಜೆಗೆ. ಸೊ ಹಾಗಾಗಿ ರೆಡಿ ಆಗಿದ್ದೀವಿ. ಇವಾಗ ಇನ್ನು ಬೆಳಗ್ಗೆ ಆಗಿಲ್ಲ ಗೈಸ್. ನೋಡಿ ಹೊರಗಡೆ ಫುಲ್ ಕತ್ಲಿದೆ. ನಮ್ಮ ಮನೆ ರೋಡಲ್ಲಿ ಯಾರು ಇನ್ನ ಎದ್ದೇ ಇರ್ಲಿಕ್ಕಿಲ್ಲ ಗೈಸ್. ಸೀರಿಯಸ್ಲಿ ನೋಡಿ ಎಷ್ಟು ಕಾಮಾಗಿ ಸೈಲೆಂಟ್ ಆಗಿದೆ ಅಂತ. ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಸೊ ಗೈಸ್, ಇವತ್ತೇನಾದ್ರು ನನ್ ವ್ಲಾಗ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತ ಅಂದ್ರೆ ಪ್ಲೀಸ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನನ್ಗೆ ಒಂದ್ ಕಣ್ ಮಾತ್ರ ಇವತ್ತು ನೀಟಾಗಿ ಕಾಣ್ತಾ ಇದೆ, ವರ್ಕ್ ಆಗ್ತಾ ಇದೆ. ಇನ್ನೊಂದ್ ಕಣ್ಣು ವರ್ಕ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಒಂದ್ ಕಣ್ಣು ಬರ್ತಾ ಇದೆ, ಊರಿಗೆ ರೆಡಿ ಆಗಿದೆ. ಇನ್ನೊಂದ್ ಕಣ್ಣು ಇಲ್ಲಿ ಮಲಗಿದೆ ಗೈಸ್. ಸೊ ನೋಡಿ, ಇನ್ನೊಂದ್ ಕಣ್ಣು ಇಲ್ಲಿ ಮಲಗಿದೆ ಗೈಸ್. ಅವಳಿಗೆ ಆಕ್ಚುಲಿ ಹುಷಾರಿಲ್ಲ ಪಾಪ, ತೃಪ್ತಿಗೆ. ಹಲೋ, ವೆಲ್ಕಮ್ ಬ್ಯಾಕ್ ನನ್ನ ವ್ಲಾಗಿಗೆ ಗೈಸ್. ನೋಡಿ, ಮದ್ವೆ ಹುಡ್ಗ, ಹೊಸ ಮದುಮಗ. ಎಲ್ಲಿ ಒಂಚೂರು ಮುಖ ತೋರ್ಸು. ಕಾರ್ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ. ನಾವು ಇನ್ನೇನು ಪೂಜೆ ಆಗಿದ ತಕ್ಷಣ ಹೊಡೋದಷ್ಟೇ ಬಾಕಿ. ಹಾಗಾಗಿ ನನ್ನ ಪ್ರೀವಿಯಸ್ ಬ್ಲಾಗ್ಸ್ ಒಂದಷ್ಟು ಎಪಿಸೋಡ್ಸ್ ನೀವು ನೋಡಿರ್ತೀರಾ, ಮದ್ವೆ ಶಾಪಿಂಗ್ ಅದು ಇದು ಅಂತ ಎಲ್ಲ ಹೇಳಿ. ಅದು ನಮ್ಮ ಮಹೇಶ್ ಅವರ ವೆಡ್ಡಿಂಗ್. ಸೊ ಇವತ್ತು ಎಲ್ಲರೂ ಮನೆ ದೇವ್ರಿಗೆ ಹೊರಟಿರೋ ಅಂತದ್ದು. ಬಟ್ ಅದಾದ್ಮೇಲೆ ಒಂದಿಷ್ಟು ಎಪಿಸೋಡ್ಸ್ ನಾನು ಶೇರ್ ಮಾಡ್ತಾ ಹೋಗ್ತಾ ಇದೀನಿ. ಬಟ್ ಅದು ಇನ್ನೊಂದು ಕಸಿನ್ ವೆಡ್ಡಿಂಗು. ಗೈಸ್, ಈಗ ನಾವಿದೀವಿ ಮಳವಳ್ಳಿ ರೀಚ್ ಆಗಿದ್ದೀವಿ ತಿಂಡಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸವಿ ರುಚಿಲಿ ನಿಲ್ಸಿದೀವಿ. ಲಿಟ್ರಲಿ ನನಗಂತೂ ಕಣ್ಣೇ ಬಿಡಕ್ ಆಗ್ತಿರ್ಲಿಲ್ಲ ಗೈಸ್. ಥ್ರೂ ಔಟ್ ದ ಲೈಕ್ ಆನ್ ದ ವೇ ಬರ್ತಾ ನನ್ಗಂತೂ ಕಣ್ಣೇ ಬಿಡಕ್ ಆಗ್ತಿರ್ಲಿಲ್ಲ. ಅಷ್ಟು ನಿದ್ರೆ ಹೇಳಿತಾ ಇತ್ತು. ಯಾಕಂದ್ರೆ ನಾನು ಲಿಟ್ರಲಿ ರಾತ್ರಿ ನಿದ್ರೆ ಮಾಡಿಲ್ಲ ಗೈಸ್. ಯಾಕಂದ್ರೆ ಯಾವ್ದೋ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು, ಸೊ ಅದನ್ನ ಮಾಡ್ತಿದ್ದೆ. ಹಾಗೆ 3:30ಗೆ ಸ್ನಾನಕ್ಕೆ ಹೋಗಿ ರೆಡಿಯಾಗಿ 4:15 ಮನೇಲಿದ್ದು ಅಲ್ಲಿಂದ ಹೊರಟು ಬಂದಿರೋದು. ಸೊ ಸಿಕ್ಕಾಪಟ್ಟೆ ನನಗೆ ನಿದ್ದೆ, ಕಣ್ಣೆಲ್ಲ ಉರಿತಾ ಇದೆ ಇವಾಗ್ಲೂ. ಸೊ ಅಷ್ಟು ಎಫರ್ಟ್ಸ್ ಹಾಕ್ತೀನಿ ವಿಡಿಯೋಗೆ. ಯಾವ ಒಂದು ವಿಡಿಯೋ ಬ್ರೇಕ್ ಕೊಡುತ್ತೋ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ನಾನು ಒಬ್ಳೆ ದೋಸೆ ತಗೊಂಡಿದ್ದೀನಿ ಅನ್ಕೊಂಡೆ. ನಮ್ ಜೂಲಿನೂ ದೋಸೆ ಹೇಳ್ಬಿಟ್ಟಿದೆ. ಇಲ್ಲೂ ದೋಸೆ, ಅಲ್ಲೂ ದೋಸೆ. ಹೋಲ್ಸೇಲ್ ದೋಸೆ ಫ್ಯಾಮಿಲಿ ಗೈಸ್. ಎಲ್ಲರೂ ದೋಸೆ ಹೇಳ್ಬಿಟ್ಟಿದೀವಿ. ಗೊತ್ತೇ ಇಲ್ಲ, ಸೀರಿಯಸ್ಲಿ ಗೊತ್ತಾಗ್ಲಿಲ್ಲ ಗೈಸ್. ನಾನು ಒಬ್ಳೆ ದೋಸೆ ಹಿಡಿದು ಅನ್ಕೊಂಡೆ. ನೋಡಿದ್ರೆ 1, 2, 3, 4 ಕಂಪ್ಲೀಟ್ ದೋಸೆ ಫ್ಯಾಮಿಲಿ ಗೈಸ್. ಹಲೋ, ಎಕ್ಸ್ಕ್ಯೂಸ್ ಮೀ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೆ ಹಷ್ಟೋಗ್ಬಿಟ್ಟಿತ್ತು. ರಾತ್ರಿನೂ ಆಕ್ಚುಲಿ ಊಟ ಮಾಡಿರ್ಲಿಲ್ಲ. ಲೈಟ್ ಆಗಿ ಏನಾದ್ರು ತಿನ್ನೋಣ, ಇಲ್ಲಾಂದ್ರೆ ಬೆಳಗ್ಗೆ ಎಚ್ಚರ ಆಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ ಬನಾನಾ ತಿನ್ಕೊಂಡ್ ಮಲಗಿದ್ದೆ. ಈಗ ಬೆಳಗ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಷ್ಟೋಗ್ಬಿಟ್ಟಿತ್ತು. ಇವಾಗ ಹೋಗಿ ಬಿಸಿ ಬಿಸಿ ದೋಸೆ ತಿಂದಿ ತಕ್ಷಣ ಸೀರಿಯಸ್ಲಿ ಹೆವಿ ಅನ್ಸ್ಬಿಡ್ತು. ಲೈಕ್ ಸಿಕ್ಕಾಪಟ್ಟೆ ಗೈಸ್. ನಿಜಾಗ್ಲೂ 3 ದೋಸೆ ತಿನ್ನಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇನ್ ಜನರಲ್ ಆಲ್ಸೋ ನಾನು 3 ದೋಸೆ ತಿನ್ನೋಡೆ ಅಲ್ಲ. 1, 2 ದೋಸೆ. ನಾನು ತುಂಬಾ ವರ್ಷದಿಂದ 2 ದೋಸೆನೇ ಇದ್ದೀನಿ, 3ನೇ ದೋಸೆಗೆ ಹೋಗೇ ಇಲ್ಲ. ಇವತ್ತು ಈ 3 ದೋಸೆ ಇಲ್ಲಿ ತಿಂದು ಖಾಲಿ ಮಾಡೋ ತಕ್ಷಣ ಸಾಕಾಗೋಯ್ತು. ಎಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟು ತಿಂದೇ ಟಯರ್ಡ್ ಆಗ್ಬಿಟ್ರು. ಅಲ್ಲಿ ನೋಡಿ ಗೈಸ್. ಸೊ ಗೈಸ್, ಫೈನಲಿ ನಮ್ಮ ಊರಿಗೆ ಬಂದಿದೀವಿ, ರೀಚ್ ಆಗಿದೀವಿ. ಈ ಕಡೆ ರೈಟ್ ಸೈಡ್ ನೀವು ನೋಡ್ಬೋದು. ಸೊ ರೈಟ್ ಸೈಡ್ ಅಲ್ಲಿ ದೇವಸ್ಥಾನ ಇದೆ. ಇವಳು ಎಂತವಳು ಅಂದ್ರೆ, ಇವಳು ವ್ಲಾಗ್ ಮಾಡು ಅಂತಾಳ. ಅವಳಿಗೋಸ್ಕರನೇ ಅರ್ಧ ಗೈಸ್ ನಾನು ವ್ಲಾಗ್ ಮಾಡೋದು. ಇವಾಗ ನೋಡಿದ್ರೆ ತಿಮ್ಮಿ ತರ ಹೋಯ್ತವಳು. ಏನು ಮಾತಾಡ್ದಿರ ಹೋಯ್ತವಳು. ಚೆನ್ನಾಗಿ ದೋಸೆ ತಿಂದ್ಲೋಲಿ. 3 ದೋಸೆ ತಿಂದ್ಬಿಟ್ಟು ಈಗ 2 ತಿಂದ್ಬಿಟ್ಟು ಸೈಲೆಂಟ್ ಆಗಿ ಕುಂತಿದ್ಲು ಇಷ್ಟೊತ್ತವರೆಗೂ.
ಈಗಿಲ್ಲ ಇಳಿದ್ಬಿಟ್ಟು ಬಲಾಡ್ತಾ ಇದ್ದಾಳೆ ಹೊಸ ಬಟ್ಟೆ ಹಾಕೊಂಡಿದೀನಿ ಅಂತ. ನೋಡಿ ಗೈಸ್, ಹಳೆ ಬಟ್ಟೆ ಕೂಡ ಅಷ್ಟ್ ಚೆನ್ನಾಗ್ ಕಾಣುತ್ತೆ ಅಂತ ಅಂದ್ರೆ ನೋಡಿ ಗೈಸ್. ನೋಡಿ ಗೈಸ್, ಕೆಂಚ ಮಕ್ಕ ಅವನು ನನಗೆ ರೋಪ್ ಹಾಕ್ಬಾರ್ದು ಅಂದ್ರೆ ಅವ್ನಿಗೆ ಹಿಂಗೆ ಕ್ಯಾಮ್ರಾ ಹಿಡಿದ್ರೆ ಸಾಕು ಸೈಲೆಂಟ್ ಆಗಿ ಹೋಗ್ತಾನೆ. ಬಂದ ಕೆಂಚ ಈಗ ಗೈಸ್ ಇವಾಗ ಆಕ್ಚುಲಿ ನನ್ ಬ್ಲಾಗು ಒಂದ್ ಕಡೆ ಬರುತ್ತೆ ನೋಡಿ. ನಮ್ಮ ಮನೆ ಮರಿಗಳೆಲ್ಲ ಇಲ್ಲೇ ಇದ್ದಾವೆ ಗೈಸ್, 2 ಮಂಗಗಳು ಕೆಂಚಿ. ನಿಂಗೆ ಎಷ್ಟು ಧೈರ್ಯ ನನ್ ಬ್ಲಾಗ್ ಅಲ್ಲೇ ಮುಖ ತೋರಿస్తే ಮುಖ ಮುಚ್ಕೋತೀಯ? ಎಷ್ಟು ಧೈರ್ಯ ನಿಂಗೆ? ಎಷ್ಟು ಧೈರ್ಯ ನಿಂಗೆ ನನ್ ಬ್ಲಾಗ್ ಅಲ್ಲೇ ಮುಖ ಮುಚ್ಕೊಂತೀಯ ನೀನು? ವಾಯ್ದು ಮಾಡ್ತೀನಿ ನಿನ್ಗೆ. ಗೈಸ್ ನೋಡಿ, ಇದೆ ದೇವಸ್ಥಾನ. ಮುಂಚೆ ಹೀಗಿರ್ಲಿಲ್ಲ. ಹಳೆ ಫೋಟೋ ಏನಾದ್ರು ನನ್ನ ಹತ್ರ ಇದ್ರೆ ನಾನಿಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಲಿಟ್ರಲಿ ಹೀಗಿರ್ಲಿಲ್ಲ. ಇವಾಗ ಫುಲ್ ಡೆವಲಪ್ ಮಾಡಿದ್ದಾರೆ ಗೈಸ್. ಅಂದ್ರೆ ಈಗ ಉದ್ಘಾಟನೆ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಇವಾಗ. ಇದು ನಮ್ಮ ಮನೆ ದೇವ್ರದ್ದು ಹಸು, ದೊಡ್ಡ ಹಸು. ಇಲ್ಲೊಂದು ಎಮ್ಮೆ ವಿಡಿಯೋ ಮಾಡ್ತೈತೆ, ಅದು ನಮ್ಮ ತಂಗಿ. ಅವಳು ಅಳಸ್ಲೆಣ್ಕಾಯ್ದು ಎಲ್ಲ ಕಿತ್ತಾಕ್ತಾ ಇದ್ಲಲ್ವಾ, ಅಳಸ್ಲೆಣ್ದು. ಇಲ್ಲೂ ಅದೇ ಪಲ್ಯ. ಗೈಸ್, ಈಗ ಲೈಕ್ ಟೆಂಪಲ್ ಒಳಗಡೆ ಹೋಗೋಣ. ನಮ್ಮ ಅಕ್ಕ ಅಲ್ಲಿ ಒಳಗಡೆನೇ ಇದ್ದಾರೆ. ಸೊ ಲೆಟ್ ಮಿ ಶೋ ಹರ್. ನೋಡಿ ಗೈಸ್, ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ದೇವ್ರ ನೋಡ್ಬೇಕು. ಗೈಸ್, ಈಗ ನಾವು ನಮ್ಮ ನಾನು ಪಿಂಕ್ಯಾಕ ಅಲ್ಲ ಮಾತಾಡೋದಿಕ್, ಹಂಗೆಲ್ಲ ನಂಗೆ ಆ ಥರ ಎಲ್ಲ ಮಾತಾಡೋದಿಕ್ ಬರಲ್ಲ. ನಾನು ಇಂಟ್ರೋವರ್ಟ್. ಗೈಸ್, ಇಷ್ಟೊತ್ತು ಕೂತಿ ಸಾಕಾಗೋಯ್ತು. ಪೂಜೆ ಅದೆಲ್ಲಾನು ಬೇಗ ಮುಗೀತು. ಬಟ್ ಅಡ್ಗೆಗೆ ರೆಡಿ ಮಾಡ್ತಿದ್ರಿಂದ ಎಲ್ಲಾರು ವೇಟ್ ಮಾಡ್ತಿದ್ವಿ. ಗೈಸ್, ಜಸ್ಟ್ ಲುಕ್ ಅಟ್ ಅವರ್ ಫೇಸಸ್. ನಿಜ ಬೆಳಗ್ಗೆ ಮನೆಯಿಂದ ಬರ್ಬೇಕಾದ್ರೆ ಹೆಂಗಿದ್ವಿ, ಇವಾಗಂತೂ ಲಿಟ್ರಲಿ ಸುಟ್ಟಿ ಕರಿಕ್ಲಾಗ್ಬಿಟ್ಟಿದೀವಿ. ಇವರೆಲ್ಲ ಅಂತೂ ಬಿಸಿಲು ಕಾಲ್ ಸುಡತ್ತೆ ಅಂತ ಬಿದ್ನ ಅಂತ ಓಡ್ತಾವ್ರ. ಹಂಗೆ ಕಲ್ಯಾಣಿ ಇದೆ ನೋಡಿ. ಆಕ್ಚುಲಿ ಇದು ನೀರು ತುಂಬಿರುತ್ತೆ. ಈಗ ಬಿಸಿಲುಗಾಲ ಆಗಿರೋದ್ರಿಂದ ತುಂಬಾ ಕಮ್ಮಿ ಇದೆ ನೀರು. ಊಟಕ್ಕೆ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಊಟಕ್ಕೆ ಹೋಗ್ತಾ ಇದೀವಿ. ನಮ್ ದೊಡ್ಡಮ್ಮ ಇದಾರೆ, ಮಾತಾಡ್ತಾ ಇದಾರೆ. ಊರಿಂದ ಎಲ್ಲ ಬಂದಿದ್ದಾರೆ, ನಾವಷ್ಟೇ ಅಲ್ಲ. ಸೊ ಇವತ್ತು ಆಕ್ಚುಲಿ ಏನಾಯ್ತಂತಂದ್ರೆ, ನಾವು ಬೆಳಿಗ್ಗೆ ದೋಸೆ ತಿನ್ನಕ್ ಹೋಗಿದ್ವಲ್ಲ, ಅವಾಗ ಇದೇ ಪಲ್ಯ ಮಾಡಿದ್ರು, ಹಲಸಿನಕಾಯ್ದು. ಅದ್ ಬೇಡ ಅನ್ಬಿಟ್ಟು ಎಲ್ಲ ತೆಗ್ದು ಪಕ್ಕಕ್ಕೆ ಇಟ್ಟಿದ್ದೆ. ಈಗ ನೋಡಿದ್ರೆ ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಅದೇ ಪಲ್ಯ ಮಾಡಿದ್ದಾರೆ. ಬಟ್ ಜೊತೆಗೆ ಪಾಯಸ ಮಾಡಿದ್ದಾರೆ. ಐ ಲೈಕ್ ದಿಸ್ ಪಾಯಸ ಆಕ್ಚುಲಿ. ಜೊತೆಗೆ ಬೂಂದಿ ಹಾಕೊಂಡು ಸ್ವಲ್ಪ ರೈಸ್ ಮತ್ತೆ ಸಾಂಬಾರ್ ಇದೆ. ಸೊ ಯಾ, ಇವಾಗ ಅವ್ರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಲಿಟ್ರಲಿ ಮುಖದಲ್ಲಿ ಸ್ವೆಟ್ ಆಗ್ತಾರದಂತೂ ನಾನ್ ಸ್ಟಾಪ್ ಆಗಿ ಬರ್ತಾನೆ ಇದೆ, ನಿಲ್ತಾನೆ ಇಲ್ಲ ಗೈಸ್. ನಾವು ಬೆಂಗಳೂರಲ್ಲಿ ಆಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲು ತಡ್ಕೊಳಕ್ ಆಗ್ತಲ್ಲ, ಹ್ಯೂಮಿಡಿಟಿ ಜಾಸ್ತಿ ಅಂತ ಲೈಕ್ ನಾವು ಅದನ್ನೇ ಕ್ರಿಬ್ ಮಾಡ್ತಿರ್ತೀವಿ. ಬಟ್ ಇವಾಗ ಇಲ್ಲಿ ಬಂದ್ಮೇಲೆ ಅನ್ಸುತ್ತೆ, ಊರ್ ಕಡೆ ಬಂದ್ಬಿಟ್ರೆ ಇನ್ನೂ ಬಿಸಿಲು ಗೈಸ್, ಇನ್ನೂ ಲಿಟ್ರಲಿ ಬಿಸಿಲು. ಸೊ ಎಕ್ಸ್ಟ್ರೀಮ್ಲಿ ಬಿಸಿಲು. ಇವರೆಲ್ಲ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಹೊರಡಕ್ಕೆ. ಅದಂಗ್ ನೀನ್ ನನ್ ವ್ಲಾಗ್ ಇಂದ ಇವತ್ತು ತಪ್ಪಿಸ್ಕೋತೀಯ? ನಾನು ನೋಡ್ತೀನಿ ಕಣೋ ಕೆಂಚ. ಮುಂದ್ ಬಾ, ನಮ್ ಜೂಲಿನ ಸರಿನಪ್ಪ.
ಹೆಂಗಿದ್ರು ಫ್ರೇಮ್ ಬರುತ್ತೆ. ಜಾಣ ಮಗು ಅದು. ಗಾಡಿ ಕಳ ಸೈಡ್, ಗಾಡಿ ಕಳ ಗೈಸ್, ಗಾಡಿ ಕಳ. ಬ್ಯಾಗು ಕಲ್ಲ. ಮುಂದೆ ಕೂತ್ಕೋ. ಮುಂದೆ ಕೂತ್ಕೊಳ್ಳಲ್ಲ, ಮುಂದೆ ಶೋಭಾಮ. ಎರಡಕ್ಕೂ ಹೋಗ್ಬಿಟ್ಟು ಹೋಗ್ಬೇಕು. ಓ ಶಾಮ, ಅಲ್ಲ ಮನೆದವ್ರಿಗೆ ಬಂದು ಹೋಗ್ದೆ ಹೋಯ್ತೀರಾ? ಇವ್ರು ಹೋಗ್ಬೇಕಲ್ಲ ಮನೆದವ್ರು, ಇಲ್ಲೋ ಒಂದಕ್ ಬಂದ್ ಹೋಗ್ಬಾರ್ದು. ಅಲ್ಲ ನನ್ಗೇನಿಲ್ಲ. ಗೈಸ್ ಇದು ಬಂದ್ಬಿಟ್ಟು ಬನ್ನಿ ಮಹಾಕಾಳಿ ಅಮ್ಮನವ್ರ ದೇವಸ್ಥಾನ. ಸೊ ನಮ್ಮನೆ ಹೆಣ್ದೇವರು, ಅಪ್ಪಚ್ಚೆ ಮನೆ ಕಡೆ. ಸೊ ಜಾಗ ನೋಡಿ ಗೈಸ್ ಹೆಂಗಿದೆ, ಲಿಟ್ರಲಿ ಸೈಲೆನ್ಸ್ ಹೆಂಗಿದೆ ನೋಡಿ. ಫುಲ್ ಸೈಲೆನ್ಸ್ ಆಗಿದೆ. ಜಾಗ ಹೇಗಿದೆ ನೋಡಿ ಗೈಸ್, ಫುಲ್ ಕ್ವೈಟ್ ಆಗಿ. ಆಕ್ಚುಲಿ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಕುರಿಗಳು ಅದೆಲ್ಲ ಇಟ್ಕೊಂಡಿರ್ತಾ ಇದ್ರು. ಈಗ ಮೇ ಬಿ ತುಂಬಾ ಬಿಸಿಲಿರೋದಕ್ಕೆ ಇಟ್ಕೊಂಡಿಲ್ಲ ಅನ್ಸುತ್ತೆ, ಕರ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಬೆಳಗ್ಗೆನೆ ಮೇಯಿಸ್ಕೊಂಡು ಕರ್ಕೊಂಡು ಹೊರಟೋಗಿರ್ತಾರೆ ಗೈಸ್. ಗೈಸ್ ನಿಮಗೆ ಗೊತ್ತಾ, ಐ ಸ್ಟ್ರಾಂಗ್ಲಿ ಬಿಲೀವ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ನಮ್ಮ ಮನೆ ದೇವ್ರ ಪೂಜೆಯನ್ನ ಸದಾ ಮಾಡಬೇಕು. ಹಾಗೆ ನಾವು ಮಾಡೋ ಪ್ರತಿ ಪೂಜೆಯಲ್ಲೂ ಮನೆ ದೇವರನ್ನ ನೆನೆಸ್ಬೇಕು. ಸೊ ದಟ್ ಇಟ್ ವಿಲ್ ಆಲ್ವೇಸ್ ಕೀಪ್ ಅಸ್ ಗ್ರೌಂಡೆಡ್. ಹಾಗೆ ಹಿಯರ್ ಯು ಸಿ, ದಿಸ್ ಇಸ್ ಹೌ ಐ ವುಡ್ ಲೈಕ್ ಟು ಸಿ ಮೈ ಸೆಲ್ಫ್ ಇನ್ ಫ್ಯೂಚರ್. ಜಸ್ಟ್ ಮೀ, ಮೈ ಸೆಲ್ಫ್ ಅಟ್ ಪೀಸ್ ವಿತ್ 2 ಹಸುಗಳು, ಒಂದಿಷ್ಟು ಕುರಿಮರಿಗಳು. ಸೌಂಡ್ಸ್ ಗ್ರೇಟ್ ಅಲ್ಲ? ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.